ಎಷ್ಟು ಫಲವತ್ತಾಗಿದೆ ಅಣ್ಣ ಇದು. ನಿಜವಾಗ್ಲೂ ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಈ ಕಣ್ಣು ಎಲ್ಲಿವರೆಗೂ ಹೋಗುತ್ತೋ ಕೊನೆವರೆಗೂ ಹಸಿರು ಬಿಟ್ಟು ನನಗಂತೂ ಏನೂ ಕಂಡಿಲ್ಲ. ಬರಡು ಭೂಮಿ ಅಂತಾರಲ್ಲ ಇದನ್ನ. ಇಲ್ಲೇ ನೋಡಿ ಮೇಡಮ್, ಏಲಕ್ಕಿ ಇದೆ ನಿಮ್ಮ ಮುಂದೆ. ಎಲ್ಲಿ ಬೆಳಿತಾರೆ ಏಲಕ್ಕಿನ? ಮಲೆನಾಡಲ್ಲಿ ಬೆಳಿತಾರೆ. ನಾನು ಬೆಳೆದು ತೋರಿಸಿದ್ದೀನಿ. ಮಾವಿದೆ, ಇಲ್ಲಿ ಒಂದೇ ತಾವು ನೋಡ್ಕೊಳ್ಳಿ ಎಷ್ಟಿದೆ. ಅಡಿಕೆ ಇದೆ, ಈ ಇದು ಬಾಳೆ ಇದೆ, ಮಾವಿದೆ, ಹಲಸಿದೆ ಅಲ್ಲಿ, ಆಮೇಲೆ ಸೀಬೆ ಗಿಡ ಇದೆ. ಇದೆಲ್ಲ ಒಂದೇ ತಾವಿದೆ ನೋಡಿ ನನಗೆ. ಆಮೇಲೆ ನಿಂಬೆ ಇದೆ, ಆರೆಂಜ್ ಇದೆ. ಹಾ ನೋಡಿ ಇದು ಮರ್ಸೇಬು ಗಿಡ. ಇದು ಮರ್ಸೇಬು ಅಂತಾರಲ್ಲ, ಅದು ಈ ಗಿಡ. ಇದು ಇದೆಲ್ಲ ಬಡಭೂಮಿಲಿ ಬೆಳೀತಾ? ಕಣ್ಬಿಟ್ಟು ನೋಡ್ಬೇಕು. ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇಲ್ಲಿ ಬಂದು ಸ್ಥಳಕ್ಕೆ ಅದ್ರ ಜೊತೆಗೆ ಹಲಸಿದೆ ನೋಡಿ ಮೇಡಮ್, ಹಲಸಿದೆ. ಬಂದು ಕೇಳಿ ಒಂದ್ಸಾರಿ ತಗೊಂಡೋದ್ರು ಪಾಪ, ಇನ್ನೊಂದ್ಸರಿ ನನಗೆ ಇನ್ನೊಂದು ಕೊಡು ಅಂತ. ನೆಂಟರುಗಳು ಸ್ನೇಹಿತರುಗಳು, ನಾವೇನು ಮಾರಾಟ ಮಾಡಲ್ಲ, ಬಂದವ್ರಿಗೆ ಕೇಳಿದವ್ರಿಗೆ ಕಿತ್ ಕೊಡ್ತೀವಿ. ಅದ್ರ ಜೊತೆಗೆ ಮಾವಿದೆ, ಮಾವು ಜೊತೆಗೆ ನೋಡಿ ನಾನು ಅರಣ್ಯ ಕೃಷಿ ಮಾಡಿದ್ದೀನಿ. ಎಲ್ಲ ಟೀಕ್ ಹಾಕಿದ್ದೀನಿ. ಇವತ್ತು ಈ ಟೀಕ್ ಒಂದು 15 ವರ್ಷ 20 ವರ್ಷ ಕಳ್ಕೊಂಡ್ರೆ ಇದೆಲ್ಲ ಕೋಟಿಗಟ್ಟಲೆ ನನ್ನ ಮರ ಆಗುತ್ತೆ. ಇವತ್ತು ಅರಣ್ಯ ಕೃಷಿ ಒಂದು 500-600 ಗಿಡ ಅರಣ್ಯ ಕೃಷಿನೇ ಮಾಡಿದ್ದೀನಿ. ನೋಡಿ, ನಾವು ನಿಂತಿರೋ ಒಂದು 20 ಅಡಿಯಲ್ಲಿ ಎಲ್ಲಾ ತರದ ಹಣ್ಣು ತೋರಿಸ್ಬಿಟ್ರಿ ನೀವು. ಹೌದು. ಮತ್ತೆ ಇಂಥದನ್ನ ಆಮೇಲೆ ಇದು ವೈಟ್ ನೇರ್ಲೆ ಹಾಕಿದ್ದೀನಿ, ಇನ್ನ ಈಡ್ ಬಂದಿಲ್ಲ ಅದು. ಆಮೇಲೆ ಸುಮಾರು ಹಲಸು ಗಿಡ ಅಲ್ಲಲ್ಲೇ ಹಾಕಿದ್ದೀನಿ ನಾನು. ಇದ್ರಲ್ಲಿ ತಂದು ನಾನು ನರ್ಸರಿಲಿ ತಂದು. ಆರೆಂಜು ಡ್ರ್ಯಾಗನ್ ಅಂತ ಡ್ರ್ಯಾಗನ್ ಇದೆ ನಾನು. ಆಮೇಲೆ ವಾಟರ್ ಪಾಲ್ ಹಾಕಿದ್ದೀನಿ. ಎಷ್ಟು ರುಚಿ ಅಂದ್ರೆ ಮೇಡಮ್, ಅದು ಬಂದಿತ್ತು ಸಾರಿ ಹೇಳು, ಸಖತ್ ರುಚಿ ಇದೆ ಮೇಡಮ್ ಅದು. ನಿಜ ಅಣ್ಣ, ನಾನು ನೋಡ್ಕೊಂಡು ಬರ್ತಾ ಇದ್ದೆ. ಅಲ್ಲೆಲ್ಲರೂ ಅವ್ರ ಪಾಡಿಗೆ ಅವರು ಒಂದ್ ಕಡೆ ಹಸುಗಳನ್ನ ಮೇಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನೊಂದ್ ಕಡೆ ರೇಷ್ಮೆ ನೋಡಿದ್ವಿ. ಅಲ್ಲೇ ಪಕ್ಕದಲ್ಲಿ ಕೆರೆ ಇತ್ತು, ಕೆರೆನಲ್ಲಿ ದನಗಳೆಲ್ಲ ಮೇಯ್ತಾ ಇದ್ವು. ನೋಡಿದ್ರೆ ಒಂದು ಖುಷಿ ಆಯ್ತು. ಅವ್ರ ಪಾಡಿಗೆ ಅವರು ಹೈನುಗಾರಿಕೆ ಮಾಡ್ಕೊಂಡು ಭೂಮಿಲಿ ಕೆಲಸ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಆರಾಮಾಗಿರೋರ್ನ ಅವ್ರ ಬದುಕನ್ನ ನಾಶ ಮಾಡಕ್ ಹೊರಟಿದಾರಲ್ಲ ಅಂತ. ಮೇಡಮ್, ಕೆರೆಗೆ ದನಗಳು ಹೊಡಿತಾರಲ್ಲ, ಎಲ್ಲ 2 ದಿವಸ ಕಟ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಆ ಕೆರೆಗೆ ಹೊಡಿತಾರೆ. ಬೆಳಗ್ಗೆ ಹೊಡೆದ್ರೆ ಅದು ಮೇಯ್ಕೊಂಡು ಬರುತ್ತೆ, ಮೇಯ್ಕೊಂಡು ಹೊಡ್ಕೊಂಡ್ಬಂದು ತಿರ್ಗಾ ಸಾಯಂಕಾಲ ಹಾಲಕ್ಕೆ ಕರೆದಿ ಹಾಕ್ತಾರೆ. ಇವತ್ತು KMFಗೆ ಏನು 26 ಹಳ್ಳಿ ಇದೆ, 26 ಹಳ್ಳಿಯಿಂದನೂ ಅವರು ಸಾಕಷ್ಟು ಮನೆಗೆ ಯೂಸ್ ಮಾಡ್ಕೊಂಡು ಉಳಿದಿದ್ನ ಡೈರಿಗೆ 6 ಲಕ್ಷ ಲೀಟರ್ನ KMF ಕಳಿಸ್ತಾ ಇದ್ದಾರೆ ನಮ್ಮ ರೈತರು. ಇಲ್ಲಿ ರೈತರು ಅವ್ರ ಮನೆಗೆ ಮಾಡ್ಕೊಂಡು ಉಳಿದಿದ್ನ 6 ಲಕ್ಷ ಲೀಟರ್ ಹೋಗುತ್ತೆ. ಇದನ್ನ ಕಂಪ್ಯೂಟರ್ ಕಳ್ಸಕ್ಕಾಗತ್ತಾ? ರೇಷ್ಮೆ, ಇವತ್ತು ರೇಷ್ಮೆ 1000 ಎಕರೆ ರೇಷ್ಮೆ ಇದೆ. 1 ವರ್ಷಕ್ಕೆ 35 ಕೋಟಿ ಆದಾಯ ಇದೆ. ಅಂಕಿಅಂಶ ತಗೊಂಡಿರೋದನ್ನ ನಾವು ಸುಮ್ಮನೆ ಹೇಳ್ತಾ ಇಲ್ಲ. ನಮಗೇನು ಸುಮ್ಮನೆ ಬುಡಕ್ಕೆ ರೈತರು ನಾವು ಯಾವತ್ತು ಸತ್ಯನೇ ಹೇಳೋದು, ರೈತರು ಯಾವ್ದು ಸುಳ್ಳು ಹೇಳಲ್ಲ. ಅಂಕಿಅಂಶ ಇದೆ, ಅಂಕಿಅಂಶ ಇಟ್ಕೊಂಡೇ ಮಾತಾಡ್ತಾ ಇರೋದು. ಈಗ ನಾನು ನಿಮ್ಮ ಮನೇಲೂ ನೋಡ್ತಾ ಇದ್ದೆ, ನಿಮ್ಮ ತಂದೆ ಫೋಟೋ ನೋಡಿದೆ, ತಾಯಿ ಎಲ್ಲರ ಫೋಟೋ. ಅಂದ್ರೆ ಅದೊಂದು ಎಮೋಷನ್ ಅಣ್ಣ. ತಂದೆ ತಾಯಿ ಬಾಳಿ ಬದುಕಿರೋ ಮನೆ, ಆ ಒಂದು ಸೆಂಟಿಮೆಂಟ್ ಇರುತ್ತೆ. ನಮಗೆ ಕೋಟಿ ಎಲ್ಲ 10 ಕೋಟಿ ಕೊಟ್ಟರು ಕೂಡ ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರುಗಳು ಅಷ್ಟು ಈಸಿಯಾಗಿ ಹೇಳ್ಬಿಡ್ತಾರಲ್ಲ. ಈಗ ಅವ್ರದೇ ಒಂದು ಜಾಗ ಇರುತ್ತೆ ಅನ್ಕೊಳ್ಳಿ, ಈ ಸರ್ಕಾರದಲ್ಲಿ ಇರೋರು ಯಾರು ದೊಡ್ಡವರು ಅನ್ಸ್ಕೊಂಡಿದಾರೋ, ಕೋಟಿ ಕೊಡ್ತೀವಿ ಅಂದ್ರೆ ಬಿಟ್ಬಿಡ್ತಾರ. ಅವ್ರಿಗಾದ್ರೆ ಎಮೋಷನ್, ಅವ್ರಿಗಾದ್ರೆ ಬೇರೆ ನ್ಯಾಯ, ನಮಗಾದ್ರೆ ಬೇರೆದಾ ಅಂತ ಹೇಳಿ. ಇವತ್ತು ನೀವು